ಸಮೀಕ್ಷೆಗೆ ಇವತ್ತೇ ಕೊನೆ ದಿನ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಅಥವಾ ಗಣತಿಗೆ ಇವತ್ತು ಡೆಡ್ಲೈನ್ ಮುಗ್ದೋಗಿದೆ. ಇವತ್ತೇ ಕೊನೆ ದಿನ. ಇನ್ನು ಕಂಪ್ಲೀಟ್ ಆಗಿ ಸಮೀಕ್ಷೆ ಆಗದೆ ಇರುವ ಕಾರಣ ಅದನ್ನ ಮುಂದೂಡಿಕೆ ಮಾಡಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರಿಗಳ ಸಭೆಯನ್ನ ಸಿದ್ದರಾಮಯ್ಯ ಕರೆದಿದ್ದಾರೆ. ಇಲ್ಲಿವರೆಗೂ ನಡೆಸಲಾದ ಸಮೀಕ್ಷೆಯ ಅಂಕಿಅಂಶದ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ತಾರೆ. ಸಮೀಕ್ಷೆಯ ದಿನಾಂಕ ವಿಸ್ತರಣೆಯನ್ನ ಮಾಡಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಯಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿಗೆಲ್ಲವೂ ಕೂಡ ಮುಗಿದೋಯ್ತು. ಆದರೆ ಇನ್ನೂ ಕೂಡ 20% ಬಾಕಿ ಇದೆ. GBA ಅಂದರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂದರೆ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಇನ್ನು ಬೇರೆ ಜಿಲ್ಲೆಗಳಲ್ಲೂ ಕೂಡ ಪೂರ್ಣ ಆಗಿಲ್ವಲ್ಲ. ಈ ಹಿನ್ನೆಲೆಯಲ್ಲಿ ಆಯೋಗದವ್ರನ್ನ ಕರೆದು ಇನ್ನು ಎಷ್ಟು ದಿನಗಳ ಕಾಲ ಸಮಯಾವಕಾಶ ನಿಮಗೆ ಬೇಕು. ಆ್ಯಂಡ್ ಇವರು ಪ್ಲ್ಯಾನ್ ಮಾಡಿದ್ದು ದಸರಾ ಹಾಲಿಡೇ ಇದ್ದಾಗ ಟೀಚರ್ಸ್ಗಳನ್ನು ಬಳಸ್ಕೋಬೇಕು ಅಂತ. ಈಗ ಶಾಲೆಗಳು ಆರಂಭ ಆಗಿದೆ. ಹಾಗಾಗಿ ಇನ್ನು ಮುಂದುವರ್ಸಿದ್ರೆ ಶಿಕ್ಷಕರನ್ನ ಅವರ ಸಮಯವನ್ನು ಅಡ್ಜಸ್ಟ್ ಮಾಡೋದು ಹೇಗೆ, ಇದೆಲ್ಲದ್ರ ಬಗ್ಗೆ ಚರ್ಚೆ ಆಗ್ಬೋದು. ಆ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಸಭೆಯನ್ನು ಕರೆದಿದ್ದಾರೆ. ಸೊ ಒಟ್ಟು ಇವರು ಕೊಟ್ಟಂತಹ ಗುರಿ ದಿನಕ್ಕೆ ಆ್ಯಂಡ್ ಅದು ಎಲ್ಲಿ ತನಕ ಕಂಪ್ಲೀಟ್ ಆಗಿದೆ, ಇನ್ನೂ ಎಷ್ಟು ಬಾಕಿ ಇದೆ, ಇದೆಲ್ಲದ್ರ ಬಗ್ಗೆ ಅಂಕಿಅಂಶವನ್ನು ತಗೊಂಡು ಆ್ಯಂಡ್ ಈ ಪ್ರಶ್ನೆಗಳನ್ನು ಸರಳೀಕೃತ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಹೇಗೆ ಸಾಗ್ತಾ ಇದೆ, ಜನ ಹೇಗೆ ಸ್ಪಂದಿಸ್ತಾ ಇದ್ದಾರೆ ಮತ್ತು ಇನ್ನೂ ನಿಮಗೆ ಎಷ್ಟು ಸಮಯಾವಕಾಶ ಬೇಕು, ಇವೆಲ್ಲವನ್ನು ಇವತ್ತು ಆಯೋಗದ ಮುಖ್ಯಸ್ಥರ ಹತ್ರ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಸಭೆಯನ್ನು ಕರೆದಿದ್ದಾರೆ. ಸೊ ಸಮೀಕ್ಷೆ ಇನ್ನೂ ಒಂದಷ್ಟು ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, ಈಗ ನೋಡಿ, ಸಮೀಕ್ಷೆಗೆ ಬೇಕಾಗಿರೋದು ಪ್ರಮುಖವಾಗಿ ಗಣತಿಯನ್ನು ಮಾಡುವ ಟೀಚರ್ಸ್ಗಳು. ಅವರಿಗೆ ಶಾಲೆ ಆರಂಭ ಆಗಿದೆ. ದಸರಾ ರಜೆಲೆ ಮುಗಿಸ್ಕೊಳ್ಬೇಕು ಅಂದ್ಕೊಂಡ್ರು ಅದು ಸಾಧ್ಯ ಆಗಲ್ಲ. ಕರ್ನಾಟಕದ ಪಾಪ್ಯುಲೇಷನ್ ಎಷ್ಟಿದೆ. ಹಾಗಾಗಿ ಈಗ ಶಾಲೆ ಪುನರ್ ಆರಂಭ ಆಗಿರೋದ್ರಿಂದ, ಗಣತಿ ಕೂಡ ಅರ್ಧಂಬರ್ಧ ಆಗಿರೋದ್ರಿಂದ ಮುಂದುವರ್ಸೋದು ಹೆಂಗೆ, ಟೀಚರ್ಸ್ಗಳನ್ನ ಬಳಸ್ಕೊಳ್ಳೋದು ಹೇಗೆ, ಮಕ್ಕಳಿಗೆ ಏನಾದರೂ ರಜಾ ಕೊಡಿಸ್ಬೇಕಾ ಮತ್ತೆ, ಅಥವಾ ಹಾಫ್ ಡೇ ಕ್ಲಾಸ್ ಮಾಡಿ ಟೀಚರ್ಸ್ಗಳನ್ನ ಮಧ್ಯಾಹ್ನ ಬಳಸ್ಕೊಳ್ಬೇಕಾ, ಅಥವಾ ಶನಿವಾರ ಭಾನುವಾರ ಟೀಚರ್ಸ್ಗಳನ್ನ ಬಳಸ್ಕೋಬೇಕಾ. ಒಂದು ರೀತಿ ಟೀಚರ್ಸ್ಗಳಿಂದಂತೂ ಈ ಕಬ್ಬಿನ ಮಷೀನಿಗೆ ಕಬ್ಬನ್ ತುರ್ಕಿ ಹಿಂಡಿತಾರಲ್ಲ, ಹಂಗೆ ಆಗ್ತಾ ಇದೆ. ಮಾತ್ರ ಪಾಪ ವಿಪರೀತ ಸಮಸ್ಯೆ ಆಗ್ತಿದೆ ಅವ್ರಿಗೆ. ಓಕೆ, ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಇವತ್ತು ಸಭೆ ಕರೆದಿರುವ ಉದ್ದೇಶ ಏನೆಲ್ಲ ಚರ್ಚೆ ಆಗ್ಬೋದು ಆ್ಯಂಡ್ ಸಮೀಕ್ಷೆ ಎಷ್ಟು ಪರ್ಸೆಂಟೇಜ್ ಆಗಿದೆ, ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ವಿದ್ಯಾ, ಏನು ಕಳೆದ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಿಗದಿಪಡಿಸಿದಂತಹ ಸಾರ್ವಜನಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎಂದು ಡೆಡ್ಲೈನ್ ಇರುವಂತದ್ದು. ಈ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದ ಕೊಠಡಿಯಲ್ಲಿ ಸಭೆಯನ್ನು ನಡೆಸಿರುವಂತದ್ದು. ಯಾಕಂದ್ರೆ ಇಲ್ಲಿವರೆಗೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಅನ್ನುವಂಥದ್ದು ಬಹಳ ಮಹತ್ವವಾಗಿರುವಂತದ್ದು. ಜೊತೆಗೆ ಶಿಕ್ಷಕರ ರಜೆ ಅವಧಿ ಕೂಡ ಮುಗಿದಿರುವಂತದ್ದು. ಹೀಗಾಗಿ ಇದನ್ನ ಯಾವ ರೀತಿ ಮುಂದೆ ಒರೆಸ್ಕೊಂಡು ಹೋಗ್ಬೇಕು, ಜೊತೆಗೆ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟ್ ಏನು ಸಾಮಾಜಿಕ ಸಮೀಕ್ಷೆ ಆಗಿದೆ, ಜೊತೆಗೆ ಇನ್ನೂ ಇದನ್ನ ಅವಧಿಯನ್ನು ವಿಸ್ತರಣೆ ಮಾಡಬೇಕನ್ನೋ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಅವರು ಇವತ್ತು ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಅವರ ಕೊಠಡಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭವಾಗುವಂತದ್ದು. ಪ್ರಮುಖವಾಗಿ ಇಲ್ಲಿಯವರೆಗೆ ಒಂದು 68ರಿಂದ 70% ಸಮೀಕ್ಷೆ ಆಗಿದೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ವಿದ್ಯಾ, ಪ್ರಮುಖವಾಗಿ ಏನು ರಜೆ ದಿನಗಳನ್ನ ಬಳಸಿಕೊಂಡು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯನ್ನ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಿದ್ರೆ, ಮೊನ್ನೆಯಿಂದಲೂ ಬೆಂಗಳೂರಲ್ಲೂ ಕೂಡ ಸಮೀಕ್ಷೆ ಆರಂಭವಾಗಿರುವಂತದ್ದು. ಬೆಂಗಳೂರಲ್ಲೇ ಪ್ರಮುಖವಾಗಿ ಇನ್ನೂ ಕೂಡ ಸಮೀಕ್ಷೆ ಪ್ರಮುಖವಾಗಿ ಆಗಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಸಾಕಷ್ಟು ಸಿಬ್ಬಂದಿಗಳ ಕೊರತೆ, ಜೊತೆಗೆ ಸಿಬ್ಬಂದಿಗಳಿಗೆ ತರಬೇತಿ ನೀಡುವಂತಹ ವಿಚಾರ ಇರ್ಬೋದು, ಇದೆಲ್ಲವೂ ಕೂಡ ಪ್ರಮುಖವಾಗಿ ಗಣನೆಗೆ ತೆಗೆದುಕೊಂಡು CM ಸಿದ್ದರಾಮಯ್ಯ ಅವರು ಸಭೆ ನಡೆಸಿದ ಬಳಿಕ ಈ ಒಂದು ಸಮೀಕ್ಷೆ ಅವಧಿ ವಿಸ್ತರಣೆ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಒಂದು ಚಿಂತನೆಯಲ್ಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಶಾಲಾ ಮತ್ತು ಶಿಕ್ಷಣ ಇಲಾಖೆಯಿಂದ ಒಂದಿಷ್ಟು ಅವಧಿಯನ್ನು ವಿಸ್ತರಣೆ ಮಾಡಿ ಆದೇಶ ಮಾಡಿದೆ. ಹಾಗಾಗಿ CM ಸಿದ್ದರಾಮಯ್ಯ ಅವರು ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ರಾಜ್ಯ ಸರ್ಕಾರ
ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಈ ಒಂದು ಅವಧಿ ವಿಸ್ತರಣೆ ಮಾಡುತ್ತಾ ಅದ್ರ ಜೊತೆಗೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಸಿಎಂ ಸಂಗ್ರಹಿಸಿ ಇಲ್ಲಿ ಬೆಂಗಳೂರಲ್ಲಿ ಯಾವ ರೀತಿಯ ಒಂದು ಅವಧಿಯನ್ನು ವಿಸ್ತರಣೆ ಮಾಡುತ್ತೆ, ಜೊತೆಗೆ ಯಾವ ಸಮಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಬೇಕು, ಶಾಲಾ ಕಾಲೇಜುಗಳಿಗೆ ಯಾವ ರೀತಿ ನಡೆಸಬೇಕು, ಅದರಲ್ಲೂ ಕೂಡ ಪ್ರಾಥಮಿಕ ಶಾಲೆಗಳ ರಜೆ ಮುಗಿದಿರೋದ್ರಿಂದ ಏನು ವಾರದ ಅಂತ್ಯ ಅಂದ್ರೆ ಶನಿವಾರ ರವಿವಾರ ರಜೆ ದಿನಗಳಲ್ಲಿ ಈ ಒಂದು ಸಮೀಕ್ಷೆನ ಮಾಡ್ತಾರೆ ಅನ್ನುವಂತ ಕುತೂಹಲ ಮೂಡ್ತಾ ಇದೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ನಡೆಸಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇಲ್ಲಿವರೆಗೂ ಕೂಡ ಒಂದು 68ರಿಂದ 73ರಷ್ಟು ಒಂದು ಸಮೀಕ್ಷೆ ಆಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ವಿದ್ಯಾ ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಯಾವ ರೀತಿ ನಿರ್ಣಯವನ್ನು ತೆಗೆದುಕೊಳ್ತಾರೆ, ತೀರ್ಮಾನ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಿದೆ ವಿದ್ಯಾ. ಓಕೆ, ಧನ್ಯವಾದ ದುರ್ಗೇಶ್ ಡೀಟೇಲ್ಸ್ಗೆ.